ದಿಶಾ ಮತ್ತೆ ತನ್ನ ಕೈಲಿದ್ದ ಫೋನ್ನೇ ಕೇರ್ಫುಲ್ ಆಗಿ ನೋಡಿದ್ಲು. ಅದರಲ್ಲಿ ಪ್ಲೇ ಆಗ್ತಾ ಇದ್ದ ವಿಡಿಯೋಲಿ ಗೈನಕಾಲಜಿಸ್ಟ್ ಮತ್ತೆ ಲಾಸಿಯಾ ತುಂಬಾ ಪರಿಚಯ ಇರೋರ್ ಹಾಗೆ ಕಾಣ್ತಾ ಇದ್ರು. ಒಂದ್ ಸ್ವಲ್ಪ ಹೊತ್ತು ಮಾತಾಡಿ ಲಾಸಿಯಾ ಆ ಡಾಕ್ಟರನ್ನ ಫೈರ್ ಎಸ್ಕೇಪ್ ಕಡೆ ಕರ್ಕೊಂಡು ಹೋದ್ಲು. ಅಲ್ಲಿ ಜಾಸ್ತಿ ಜನ ಯಾರು ಇರೋ ಹಾಗೆ ಕಾಣ್ಲಿಲ್ಲ. ಲಾಸಿಯಾ ಒಂದ್ಸಲ ಸುತ್ತಮುತ್ತ ನೋಡಿ ಡಾಕ್ಟರ್ ಕೈಗೆ 4 ನೋಟಿನ ಬಂಡಲ್ನ ಕೊಡ್ತಾ ಏನೋ ಮಾತಾಡಿದ್ಲು. ಅವಳ ಮಾತನ್ನ ಕೇಳಿ ಡಾಕ್ಟರ್ ಸರಿ ಅಂತ ತಲೆ ಆಡಿಸಿ ಒಪ್ಕೊಂಡ್ ಹಾಗೆ ಕಾಣ್ತಾ ಇತ್ತು. ದಿಶಾ ಆ ವಿಡಿಯೋ ಮೇಲ್ಗಡೆ ರೈಟ್ ಕಾರ್ನರ್ ಅಲ್ಲಿ ಅದು ಶೂಟ್ ಆಗಿದ್ದ ಟೈಮ್ ಅನ್ನ ನೋಡಿದ್ಲು. ಅದು ಅವಳತ್ತೆ ಶ್ಯಾಮಲಾ ಫೋರ್ಸ್ಫುಲ್ ಆಗಿ ಚೆಕಪ್ಗೆ ಅಂತ ಕರ್ಕೊಂಡು ಹೋಗಿದ ಹಿಂದಿನ ದಿನದ ಶೂಟ್ ಆಗಿತ್ತು. ಆ ವಿಡಿಯೋ ನಾನ್ ಸ್ಟಾಪ್ ಆಗಿ ಪ್ಲೇ ಆಗ್ತಾನೆ ಇತ್ತು. ದಿಶಾ ಅದನ್ನ ಸ್ಟಾಪ್ ಮಾಡಿ ಅನಿಕಾ ಕೈಗೆ ಅವಳ ಫೋನನ್ನ ವಾಪಸ್ ಕೊಟ್ಲು. ಅವಳಿಗೆ ಅದನ್ನ ಮತ್ತೆ ಮತ್ತೆ ನೋಡೋ ಮನ್ಸಿರ್ಲಿಲ್ಲ. ದಿಶಾ, ನಾವೀಗ್ಲೇ ಅವಿನಾಶ್ ಎಲ್ಲಿದ್ದಾನೆ ಅಂತ ಹುಡ್ಕೋಣ ನಡಿ ಅಂತ ಅನಿಕಾ ಹೇಳಿದ್ಲು. ಅವಳು ಗಡಿಬಿಡಿಲಿ ದಿಶಾ ಕೈನ ಹಿಡ್ಕೊಂಡು ಅಲ್ಲಿಂದ ಕರ್ಕೊಂಡು ಹೋಗೋಕೆ ರೆಡಿ ಆಗಿದ್ಲು. ಆದ್ರೆ ದಿಶಾ ಅವಳನ್ನ ತಡೆದ್ ನಿಲ್ಸಿ ಬೇಡ ಅಂತ ಅಡ್ಡಡ್ಡ ತಲೆ ಆಡ್ಸಿ ಇದನ್ನೆಲ್ಲ ಮರ್ತ್ಬಿಡು ಅನಿಕಾ, ನಾನಂತೂ ಅವನ ಹತ್ರ ಹೋಗಲ್ಲ ಅಂತ ಹೇಳಿದ್ಲು. ಯಾಕೆ ಹೋಗಲ್ಲ? ಅವ್ರನ್ನ ಹೀಗೆ ಬಿಟ್ಬಿಡಕ್ಕಾಗತ್ತಾ? ಅವನು ಆ ನಿನ್ನ ಅತ್ತೆ ಸೇರ್ಕೊಂಡು ನಿಂಗೆ ಯಾವತ್ತೂ ಮಕ್ಕಳಾಗಲ್ಲ, ನೀನ್ ಬಂಜೆ ಅಂತ ಪಟ್ಟ ಕಟ್ಟಿದ್ರಲ್ಲ, ಅವ್ರು ನಿನ್ನ ಮನೆಯಿಂದ ಹೊರಗೆ ತಳ್ಳಿದ್ನ ಮರೆಯಕ್ಕಾಗತ್ತಾ? ಅವನು ನಿನ್ನ ಇಗ್ನೋರ್ ಮಾಡಿ ಆ ದರಿದ್ರದೋಳು ಲಾಸ್ಯ ಜೊತೆ ಸೇರ್ಕೊಂಡು ಮಗು ಬೇರೆ ಮಾಡ್ಕೋತಾ ಇದ್ದಾನೆ. ಆಹಾ, ಜಗತ್ತಿನ ಎಲ್ಲ ಬೆನಿಫಿಟ್ಸು ಅವ್ರ ಕುಟುಂಬಕ್ಕೆ ಬೇಕು ನೋಡು ಅಂತ ಅನಿಕಾ ವ್ಯಂಗ್ಯವಾಗಿ ಹೇಳಿದ್ಲು. ಅವಳ ಮಾತು ಕೇಳಿ ದಿಶಾ ಒಂದ್ ರೀತಿ ಬೇಜಾರಲ್ಲಿ ಸ್ಮೈಲ್ ಮಾಡ್ತಾ ಮಾತಾಡಿದ್ಲು. ನೋಡು ಅನಿಕಾ, ನಾವ್ ಹೋಗಿ ಅವಿನಾಶ್ನ ಮೀಟ್ ಮಾಡಿದ್ರು ಮಾಡದೆ ಹೋದ್ರು ಅದರಿಂದ ಆಗೋ ಪ್ರಯೋಜನ ಏನೂ ಇಲ್ವಲ್ಲ. ಎಲ್ಲಾನು ಒಂದೇ ಬಿಡು. ಆಯ್ತು, ನಾನ್ ಬಂಜೆ ಅಲ್ಲ, ನಂಗೂ ಮಕ್ಕಳಾಗತ್ತೆ ಅಂತ ಹೇಳ್ದೆ ಅನ್ಕೋ. ಅವನೇನು ಆಲ್ರೆಡಿ ಪ್ರೆಗ್ನೆಂಟ್ ಆಗಿರೋ ಲಾಸಿಯನ್ ಬಿಟ್ಟು ಬರ್ತಾನ? ಅವನ್ ಯಾವ ಕಾರಣಕ್ಕೂ ಬರಲ್ಲ ಅಂತ ಹೇಳಿದ್ಲು. ಆಗ ಅನಿಕಾ ಕೋಪದಿಂದ, ಆದ್ರೆ ಅವನಿಗೆ ಅಷ್ಟು ಈಸಿಯಾಗಿ ನಿನಗ್ ಮಕ್ಕಳಾಗಲ್ಲ ಅನ್ನೋ ರೀಸನ್ ಕೊಟ್ಟು ಡಿವೋರ್ಸ್ ಮಾಡ್ಕೊಳಕ್ ಆಗಲ್ಲ ದಿಶಾ. ಅದು ಅಲ್ದೆ ಇರೋ ಹೆಂಡತಿಗೆ ಡಿವೋರ್ಸ್ ಮಾಡದೆ ಬೇರೆ ಮದ್ವೆ ಮಾಡ್ಕೊಳಕ್ಕೂ ಆಗಲ್ಲ. ಅದು ದೊಡ್ಡ ಕ್ರೈಮ್. ನಿಂಗಿನ್ನೂ ಡಿವೋರ್ಸ್ ಆಗಿಲ್ಲ ತಾನೆ? ನಾನ್ ನಿಂಗೆ ಯಾರಾದ್ರೂ ಒಳ್ಳೆ ಲಾಯರ್ನ ಹುಡುಕ್ತೀನಿ. ಅವನಿಗೆ ನೀನ್ ಡಿವೋರ್ಸ್ ಕೊಡ್ಬೇಕು ಅಂದ್ರೆ ಅವ್ನ್ ನಿಂಗೆ ಸಿಕ್ಕಾಪಟ್ಟೆ ದುಡ್ಡು ಕೊಡ್ಬೇಕು. ಹಾಗ್ ಮಾಡೋಣ. ಏನೇ ಆದ್ರೂ ಅವ್ನ್ ಈಸಿಯಾಗಿ ಎಸ್ಕೇಪ್ ಆಗಕ್ ಬಿಡ್ಬಾರ್ದು ಅಂತ ಅನಿಕಾ ಹೇಳಿದ್ಲು. ಅನಿಕಾ ಸಣ್ಣ ವಯಸ್ಸಿಂದನೂ ತುಂಬಾ ಶಾರ್ಟ್ ಟೆಂಪರ್ ಹುಡುಗಿ ಅಂತಾನೆ ಫೇಮಸ್ ಆಗಿದ್ಲು. ಅವಳಿಗೆ ಕೋಪ ಮೂಗಿನ ತುದಿಲೇ ಇರ್ತಾ ಇತ್ತು. ಅನಿಕಾಗೆ ಕೋಪ ಬಂದ್ರೆ ಯಾರು ಏನು ಎತ್ತ ಅಂತ ಕೇರೆ ಮಾಡ್ತಾ ಇರ್ಲಿಲ್ಲ. ದಿಶಾ ಹೋಗಿ ಹೋಗಿ ಅವಿನಾಶ್ನ ಮದ್ವೆ ಮಾಡ್ಕೋತಾ ಇದ್ದಾಳೆ ಅಂದಾಗ ಅವಳು ದಿಶಾ ಜೊತೆ ಆಲ್ಮೋಸ್ಟ್ ಫ್ರೆಂಡ್ಶಿಪ್ ಬ್ರೇಕಪ್ ಮಾಡ್ಕೊಂಡಿದ್ಲು. ಆದ್ರೆ ಅವಳು ಎಷ್ಟೇ ಕೋಪ ಮಾಡ್ಕೊಳ್ಳೋಳಾಗಿದ್ರು ಅವಳು ತುಂಬಾ ಲಾಯಲ್ ಫ್ರೆಂಡ್ ಕೂಡ ಆಗಿದ್ಲು. ಸ್ನೇಹಕ್ಕೋಸ್ಕರ ಅವಳು ಕಾಂಪ್ರಮೈಸ್ ಮಾಡ್ಕೊಳ್ಳೋಕ್ಕೂ ರೆಡಿ ಇದ್ಲು. ಹಾಗಾಗಿ ಅನಿಕಾ ದಿಶಾ ಜೊತೆ ಮತ್ತೆ ನಿಂತಿದ್ಲು. ಅನಿಕಾ, ನೀನ್ ಹೇಳೋದು ನನಗೆ ಅರ್ಥ ಆಗತ್ತೆ ಕಣೆ. ಆದ್ರೆ ನಂಗೆ ಇನ್ ಮುಂದೆ ಆ ಹಾಳಾದ ಫ್ಯಾಮಿಲಿ ಜೊತೆ ಯಾವ ಕನೆಕ್ಷನ್ನು ಬೇಕಾಗಿಲ್ಲ. ಅವ್ರ ಹಾಳಾದ ದುಡ್ಡು ನನಗ್ ಬೇಡ. ನಾನ್ ನೆಮ್ಮದಿಯಿಂದ ಇರ್ಬೇಕಂದ್ರೆ ಅವನಿಂದ ದೂರ ಎದ್ದು ನನ್ ಪಾಡಿಗೆ ನಾನು ಇರೋದೇ ಒಳ್ಳೇದು ಅಂತ ದಿಶಾ ಹೇಳಿದ್ಲು. ಅನಿಕಾನು ಅವಳ ಮಾತು ಕೇಳಿ ಸ್ವಲ್ಪ ಟೈಮ್ ಯೋಚನೆ ಮಾಡಿದ್ಮೇಲೆ ಅವಳಿಗೆ ದಿಶಾ ಹೇಳ್ತಿರೋದ್ರಲ್ಲಿ ಅರ್ಥ ಇದೆ ಅಂತ ಅನ್ಸ್ತು. ದಿಶಾ ನಿಜವಾಗ್ಲೂ ತುಂಬಾ ಪಾಪದ ಹುಡುಗಿ. ಅವಳಿಗೆ ಯಾರನ್ನ ಹೇಗ್ ಬಗ್ಬಡಿಬೇಕು ಅಂತ ಐಡಿಯಾನೇ ಇರ್ಲಿಲ್ಲ. ಲಾಸಿಯಾ ಅಂತೂ ಒಂದು ಚೂರು ಮಾನ ಮರ್ಯಾದೆ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲದ ಹುಡುಗಿಯಾಗಿದ್ಲು. ಅವಳು ಯೂಸ್ ಮಾಡ್ತಿದ್ದ ಟ್ರಿಕ್ಸ್ ಎಲ್ಲ ಒಂದಕ್ಕಿಂತ ಒಂದು ಅಸಹ್ಯವಾಗಿತ್ತು. ಇನ್ನು ದಿಶಾ ಅತ್ತೇನೋ, ಅವಳನ್ನ ನೆನೆಸ್ಕೊಂಡ್ರೆ ಅನಿಕಾಗೆ ಮೈಯೆಲ್ಲ ಉರಿತಾ ಇತ್ತು. ಅಷ್ಟು ಕೆಟ್ಟ ಕ್ರಿಮಿಗಳ ಜೊತೆ ಬದುಕೋಕ್ಕಿಂತ ದಿಶಾ ಅವಳೆಲ್ಲರ ಜೊತೆ ರಿಲೇಶನ್ಶಿಪ್ ಕಟ್ ಮಾಡ್ಕೊಂಡು ಅವಳ ಪಾಡಿಗಳು ನೆಮ್ಮದಿಯಾಗಿರೋದೇ ಒಳ್ಳೇದು ಅಂತ ಅನಿಕಾಗೂ ಅನ್ನಿಸ್ತು. ಆದ್ರೂ ನಂಗೆ ಸಿಕ್ಕಾಪಟ್ಟೆ ಕೋಪ ಇದೆ ದಿಶಾ ಅಂತ ಅನಿಕಾ ಸೀರಿಯಸ್ ಆಗಿ ಹೇಳಿದ್ಲು. ನೀನ್ ಅವ್ರನ್ನ ಅಷ್ಟು ಈಸಿಯಾಗಿ ಬಿಟ್ಬಿಡ್ತೀಯಾ? ಅವ್ರು ಮಾಡಿರೋ ಕೆಲ್ಸಕ್ಕೆ ಅವ್ರಿಗೆ ಏನೂ ಮಾಡಲ್ವಾ ಅಂತ ಅನಿಕಾ ಕೇಳಿದ್ದಕ್ಕೆ ದೇವ್ರು ಎಲ್ಲಾನು ನೋಡ್ತಾನೆ ಬಿಡು ಅಂತ ದಿಶಾ ಹೇಳಿದ್ಲು. ಮತ್ತೆ ಅವಳು ಅನಿಕಾ ಪಕ್ಕದಲ್ಲಿ ಬಂದ್ ಕೂತು, ಲಾಸ್ಯಾ ನಂಗೆ ಏನ್ ಅನ್ಯಾಯ ಮಾಡಿದಾಳೆ, ಅದಕ್ಕೆ ಇವತ್ತಲ್ಲ ನಾಳೆ ನಂಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ಅಂತ ಸೀರಿಯಸ್ ಆಗಿ ಹೇಳಿದ್ಲು. ಅನಿಕಾ ರಿಪ್ಲೈ ಮಾಡ್ತಾ, ಹೌದು, ಮತ್ತೆ ಅವಳಿಗೆ ಸರಿಯಾದ ಪಾಠ ಆಗ್ಲೇಬೇಕು, ನಿಂಗೆ ಕಾಂಪನ್ಸೇಷನ್ ಕೂಡ ಸಿಗ್ಬೇಕು ಅಂತ ಅನಿಕಾ ಹೇಳಿದ್ಲು. ದಿಶಾ ಅತ್ತೆ, ಗಂಡ ಮತ್ತೆ ಅವಳ ತಂಗಿ ಲಾಸ್ಯಾನ ಸರಿಯಾಗಿ ಬೈಕೊಂಡ್ಮೇಲೆ ಅವಳ ಕೋಪ ಈಗ ತಕ್ಕ ಮಟ್ಟಿಗೆ ಕಡಿಮೆ ಆಗಿತ್ತು. ಅವ್ರು ಸ್ವಲ್ಪ ಹೊತ್ತು ಮಾತಾಡಿದ್ಮೇಲೆ ಅನಿಕಾ ದಿಶಾ ಹತ್ರ ಶ್ಯಾಡೋ ಬಗ್ಗೆ ವಿಚಾರಿಸಿದ್ಲು. ಅವನ್ ತುಂಬಾ ಒಳ್ಳೆ ಮನುಷ್ಯ ಅನ್ಸುತ್ತೆ ಅಂತ ದಿಶಾ ಹೇಳಿದ್ಲು. ಅವಳ ಮಾತು ಕೇಳಿ ಅನಿಕಾ ವಿಚಿತ್ರವಾಗಿ ನೋಡ್ತಾ, ಇದೊಂಥರ ಜನರಲ್ ಆಗಿ ಹೇಳೋ ಹಾಗಿದೆ, ನಿನಗಿದೆಲ್ಲ ಅರ್ಥನೇ ಆಗಲ್ಲ ದಿಶಾ. ನಂಗೆ ಏನನ್ಸುತ್ತೆ ಅಂದ್ರೆ ಈ ಶ್ಯಾಡೋ ತುಂಬಾ ಟೈಮಿಂದಾನೇ ನಿನ್ ಮೇಲೆ ಕಣ್ಣಿಟ್ಟಿದ್ದಾನೆ.
ನೀನ್ ಹೇಳ್ತಾ ಇರೋದು ಕೇಳಿದ್ರೆ ಅವ್ನ್ ಖಂಡಿತ ತುಂಬಾ ರಿಚ್ ಪರ್ಸನ್ ಆಗಿರ್ಬೇಕು. ಒಂದು ಅವಿನಾಶ್ಗಿಂತನೂ ರಿಚ್ ಇರ್ಬೇಕು. ಈ ಸಲ ನೀನ್ ಪೆದ್ದಿ ತರ ಆಡ್ಬೇಡ ದಿಶಾ. ಅರ್ಥ ಆಗ್ತಿದೆ ತಾನೆ ನಾನೇನ್ ಹೇಳ್ತಾ ಇದ್ದೀನಿ ಅಂತ. ನೀನ್ ಏನ್ ಮಾಡ್ತೀಯೋ ಮಾಡು, ಆದ್ರೆ ಟೈಮ್ ಬಂದಾಗ ಮಾತ್ರ ನೀನ್ ತುಂಬಾ ಒಳ್ಳೆ ವ್ಯಕ್ತಿನ ಮದ್ವೆ ಆಗ್ಬೇಕು. ಅದ್ನ ನೋಡಿ ಆ ಲಾಸ್ಯ ಉರ್ಕೊಂಡ್ ಸಾಯ್ಬೇಕು. ಚರಂಡಿಯಿಂದ ಎದ್ ಬಂದಿರೋ ಆಮೆ ತರ ಇದ್ದಾಳೆ, ಆ ಈಡಿಯಟ್ಗೆ ಇಷ್ಟೊಂದು ದುರಹಂಕಾರ ಇದ್ರೆ ಅಂತ ಅಂದ್ಲು. ಅವಳು ಮಾತು ಕೇಳಿ ದಿಶಾಗೆ ನಗು ಬಂತು. ಯಾವ ತರದ್ ಕಂಪ್ಯಾರಿಸನ್ ಇದು ಅಂತ ಮುಗುಳ್ ನಗ್ತಾ ಕೇಳಿದ್ಲು. ಅದೌದು, ಅವಳನ್ನ ಆಮೆಗೆಲ್ಲ ಕಂಪೇರ್ ಮಾಡೋ ಹಾಗಿಲ್ಲ. ಪಾಪ ಅದ್ರ ಪಾಡಿಗದಿರುತ್ತೆ ಆಮೆ. ಇವಳನ್ನ ಹಂದಿಗೆ ಹೋಲಿಸ್ಬೋದು ನೋಡು, ಅಸಹ್ಯದೋಳು, ಮಾಡೋ ಕೆಲ್ಸಾನೂ ಅಸಹ್ಯನೇ ಅಂತ ಅನಿಕಾ ಅಂದ್ಲು. ಇಷ್ಟೊತ್ತು ಬೈಕೊಂಡ ನಂತರ ಅನಿಕಾಗೆ ಇವಾಗ ಸ್ವಲ್ಪ ಸಮಾಧಾನ ಆಗಿತ್ತು. ರೋಸ್ ಗಾರ್ಡನ್ ಹೋಟೆಲ್ನ ರೂಮ್ ನಂಬರ್ 112 ಅಲ್ಲಿ ಅವಳು ಹೋದಾಗ ಹೇಗಿತ್ತು ಈಗ್ಲೂ ಹಾಗೆ ಇತ್ತು. ದಿಶಾ ಆ ರೂಮ್ನ ಕ್ಲೀನ್ ಮಾಡಿ ಶ್ಯಾಡೋ ಬಟ್ಟೆಗಳನ್ನ ವಾಶ್ ಮಾಡಿದ್ಲು. ಅವಳಿಗೆ ಆ ಬಟ್ಟೆಗಳನ್ನ ಮುಟ್ಟೋವಾಗ ಹಾರ್ಟ್ ಎಲ್ಲ ಜೋರಾಗಿ ಹುಡ್ಕೋತಾ ಇದೆ ಅಂತ ಅನ್ನಿಸ್ತು. ದಿಶಾ ಇದೇ ಫಸ್ಟ್ ಟೈಮ್ ಒಬ್ಬ ಗಂಡಸಿನ ಬಟ್ಟೆನೆಲ್ಲ ವಾಶ್ ಮಾಡ್ತಾ ಇದ್ಲು. ಅವಿನಾಶ್ ಅಂತೂ ಅವಳ ಬಟ್ಟೆಗಳನ್ನ ದಿಶಾಗೆ ಟಚ್ ಮಾಡೋಕ್ಕೂ ಬಿಡ್ತಾ ಇರ್ಲಿಲ್ಲ. ಹಾಗಾಗಿ ಅವಳು ಅವನ ಬಟ್ಟೆಗಳನ್ನ ವಾಷಿಂಗ್ ಮಿಷಿನ್ಗೆ ಯಾವತ್ತೂ ಹಾಕಿರ್ಲಿಲ್ಲ. ವಾಶ್ ಆದ ಬಟ್ಟೆಗಳನ್ನ ಒಣಗಕ್ಕೆ ಹಾಕ್ತಾ ಇದ್ದ ಹಾಗೆ ಅವಳಿಗೆ ಮೈಯೆಲ್ಲ ಬಿಸಿ ಆಗ್ತಾ ಇದೆ ಅಂತ ಅನಿಸ್ತು. ಅವಳಿಗೊಂದ್ ರೀತಿ ನಾಚಿಕೆನೂ ಆಗ್ತಾ ಇತ್ತು. ಅವಳು ತಕ್ಷಣ ಸ್ಮೈಲ್ ಕಂಟ್ರೋಲ್ ಮಾಡಿಕೊಂಡು ಅವನ ಬಟ್ಟೆಗಳನ್ನ ಬೇಗ ಒಣಗ್ ಹಾಕಿ ಆಮೇಲೆ ಮತ್ತೆ ರೂಮ್ ಒಳಗ್ ಬಂದು ಬೆಡ್ ಮೇಲೆ ಬ್ಲ್ಯಾಂಕ್ ಆಗಿ ತುಂಬಾ ಹೊತ್ತು ಕೂತಿದ್ಲು. ಈ ಪರ್ಸನಲ್ ಬಟ್ಟೆ ಎಲ್ಲ ಲಾಂಡ್ರಿಗೆ ಹಾಕೋದಕ್ಕಿಂತ ಕೈಯಲ್ಲಿ ವಾಶ್ ಮಾಡೋದು ಬೆಟರ್ ಅಂತ ಅನ್ನಿಸ್ತು ಅಂತ ನಾಚ್ಕೊಂಡು ಹೇಳಿದ್ಲು. ಶ್ಯಾಡೋ ಸ್ಮೈಲ್ ಮಾಡ್ತಾ, ಸರಿ ಈಗ ನೀನ್ ಯಾಕೆ ನಾಚ್ಕೋತಾ ಇದೀಯಾ ಅಂತ ಕೇಳ್ದ. ದಿಶಾ ಅವನ ಹತ್ರ ವಾದ ಮಾಡೋ ತರ, ನಾಚ್ಕೆನಾ? ಇಲ್ವಲ್ಲ, ನಾನ್ ನಾಚ್ಕೋತಿಲ್ಲ ಅಂತ ಅಂದ್ಲು. ಹೌದಾ, ಹಾಗಾದ್ರೆ ನೀನ್ ಯಾಕೆ ಬ್ಲಶ್ ಮಾಡ್ತಿದ್ಯಾ ಅಂತ ಶ್ಯಾಡೋ ಕೇಳ್ದ. ಅವನು ಸಡನ್ ಆಗಿ ಅವಳ ಗಲ್ಲ ಹಿಡ್ಕೊಂಡು ಅವಳು ಅವನನ್ನೇ ನೋಡೋ ಹಾಗೆ ಮಾಡ್ದ. ಅವನ ಕಣ್ಗಳು ಶೈನ್ ಆಗ್ತಾ ಇತ್ತು. ಅವನು ಸ್ಮೈಲ್ ಮಾಡ್ತಾ, ದಿಶಾ ನಂಗೆ ತುಂಬಾ ಖುಷಿಯಾಗಿದೆ ಅಂತ ಹೇಳ್ದ. ದಿಶಾಗೆ ಈಗ ನಿಜವಾಗ್ಲೂ ನಾಚಿಕೆ ಆಗಿತ್ತು. ಆದ್ರೆ ಅವನ್ ಹಾಗೆ ಮಾತಾಡೋದ್ ಕೇಳಿ ಅವಳ ಮನ್ಸಿಗೂ ಅದೇನೋ ಸ್ವೀಟ್ ಫೀಲ್ ಆಗ್ತಿತ್ತು. ನೋಡು, ನೀನು ನಂಗೋಸ್ಕರ ಅಡ್ಗೆ ರೆಡಿ ಮಾಡ್ತಿದ್ಯಾ, ನನ್ ಬಟ್ಟೆಗಳನ್ನ ವಾಶ್ ಮಾಡ್ಕೊಡ್ತಾ ಇದ್ಯಾ, ನೀನು ಫೈನಲಿ ನನಗೆ ಸೆಟ್ ಆಗ್ತಾ ಇದೀಯಾ ನೋಡು ಅಂತ ಶ್ಯಾಡೋ ಹೇಳ್ದ. ಸೆಟ್ ಆಗೋದಾ? ಅಷ್ಟರಲ್ಲಿ ಅವನು ಅವಳ ಕಡೆ ಬಾಗಿ ಅವಳ ಸಾಫ್ಟ್ ತುಟಿಗಳ ಮೇಲೆ ಕಿಸ್ ಮಾಡ್ದ. ದಿಶಾ, ನೀನು ನನ್ನ ಹುಡುಗಿ, ನನ್ನನ್ನು ನೋಡ್ಕೊಳಕಿರೋ ಕೆಲಸದವಳಲ್ಲ ಅಂತ ಹೇಳ್ದ. ಅವನ ತುಟಿಗಳು ಅವಳ ತುಟಿಗಳನ್ನ ಟಚ್ ಮಾಡಿದಷ್ಟೇ ಬೇಗ ಹಿಂದಕ್ಕೆ ಹೋಗಿದ್ವು. ಆದ್ರೆ ಅವನ ತುಟಿಗಳಲ್ಲಿ ದಿಶಾಲ ಸ್ವೀಟ್ ಫೀಲ್ ಹಾಗೆ ಉಳ್ಕೊಂಡಿತ್ತು ಅನ್ಸುತ್ತೆ. ಶ್ಯಾಡೋಗೆ ಅವಳ ತುಟಿ ಅಂದ್ರೆ ತುಂಬಾ ಇಷ್ಟ ಆಗಿತ್ತು. ಅವಳ ತುಟಿಗಳು ಸಣ್ಣದಾಗಿದ್ವು, ಅಂಚುಗಳು ಸ್ವಲ್ಪ ಮೇಲಿದ್ವು. ಅವನು ಅವಳ ತುಟಿಗಳನ್ನ ಕಿಸ್ ಮಾಡಿದಾಗ ಅವನಿಗೆ ಜೆಲ್ಲಿನ ಕಿಸ್ ಮಾಡ್ದ ಹಾಗನ್ನಿಸ್ತು. ಅವನಿಗೆ ಹಾಗೆ ಕಿಸ್ ಮಾಡಿದಾಗ ಇನ್ನೂ ಬೆಟರ್ ಫೀಲ್ ಆಗಿತ್ತು. ಆ ರೂಮ್ ಯಾವಾಗಿನ ಹಾಗೆ ಡಾರ್ಕ್ ಆಗಿತ್ತು, ಆದ್ರೆ ಟೆಂಪರೇಚರ್ ಯಾಕೋ ಜಾಸ್ತಿ ಆಗ್ತಿದೆ ಅಂತ ಅನ್ನಿಸ್ತು. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಬೇಕು ಅಂದ್ರೆ ಈಗಲೇ ಪಾಕೆಟ್ ಎಫ್ಎಂ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಮತ್ತು ಕೇಳಿ ಸೀಕ್ರೆಟ್ ಹಸ್ಬೆಂಡ್. ಅಪ್ಲಿಕೇಶನ್ ಡೌನ್ಲೋಡ್ ಮಾಡಲು ಡಿಸ್ಕ್ರಿಪ್ಷನ್ ನಲ್ಲಿ ಇರುವ ಲಿಂಕ್ ಅನ್ನು ಕ್ಲಿಕ್ ಮಾಡಿ.